ಒಂದು ಹೆಣ್ಣು ಸಮಾಜದಲ್ಲಿ ಹಾಗೆ ಸಂಸಾರದಲ್ಲಿ ಎಷ್ಟು ನೋವು ನಲಿವು ಸುಖ ದುಃಖ ಸವಾಲುಗಳನ್ನು ಎದುರಿಸ್ತಾಳೆ ಅನ್ನೋದನ್ನು ನಾನು ಈ ವಿಡಿಯೋ ಮುಖಾಂತರ ನಿಮಗೆ ತೋರಿಸ್ಬೇಕು ಅಂತ ವಿಡಿಯೋನ ಮಾಡ್ತಾ ಇದ್ದೀನಿ. ಈ ವಿಡಿಯೋ ಕೇವಲ ಕಾಲ್ಪನಿಕವಾಗಿರುತ್ತದೆ. ಯಾವುದೇ ವ್ಯಕ್ತಿಯವನ್ನಾಗಲಿ ಅವರ ಜೀವನವನ್ನಾಗಲಿ ಅವಲಂಬಿಸಿರುವುದಿಲ್ಲ. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಅವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಶುರು ಮಾಡೋಣ. ಇಚ್ಚೇಂದಿತ್ತು ನಾನು ನಿಜವಾಗ್ಲೂ ನಮ್ಮ ಹತ್ತಕ್ಕೆ ಬಂದಿದ್ದೀನ ಇಲ್ಲ, ಇದೇನು ಬ್ಯಾರ್ಗೀರ್ಯರ ಮನೆನೇ ಹೆಂಗಪ್ಪ ಬಾಕ್ಲು ಬುಡಿಯೋದು? ನಮ್ಮ ಮನೆ ಆದರೆ ಯೋನು ಅನ್ನಲ್ಲ, ಬ್ಯಾರ್ಯಾರಾದ್ರೆ ಸುಮ್ಕೆ ಬಿಟ್ಟರೆ ಯೋನನ ಆಗಲಿ. ಏ ಸುಮಿತ್ರಿ ಬಾಕ್ಲು ತೆಗ್ಯೆ, ಯಾಕೆ ಇಟ್ಟದಕ್ಕೆ ಬಾಕ್ಲಾಕೆ ಮನಿಕೊಂಡಿದ್ದೀರೇನೆ ಅಲೆಯ? ರೀ ಬಂದ್ರ ನಡೀರ್ ಒಳಕ್ಕೆ. ಅಯ್ಯೋ ನಾನು ಯಾಕೆ ಇಟ್ಟೋತಾದ್ರೂ ಬರ್ಲಿಲ್ಲ ಅನ್ಕೇಂಡೆ. ನಡೀರ್ ಒಳಕ್ ನಡೀರಿ, ಯಾರನ್ನ ನೋಡಿರಿ ಏನ್ ಅನ್ಕೇಂಡರು. ನಡೀರ್ ಒಳಕ್ಕೆ. ಇದೇನ್ರಿ ದಿನ ಈ ಪಾಟಿ ಕುಡ್ದು ಬರ್ತಿರಲ್ಲ, ಹಿಂಗ್ ಕುಡಿದ್ರೆ ನಿಮ್ಮ ಆರೋಗ್ಯದ ಗತಿಯೋನಾಗನ ಅಲ್ಲ ರೀ. ಕುಡಿಯೋದು ಒಳ್ಳೇದಲ್ಲ ಕಣ್ರಿ. ನಡೀರ್ರಿ ಉಣ್ರಿ, ಯೋಟೋತ್ತಾಗೈತೆ. ಯಪ್ಪ ಇಟ್ಟತ್ತಿಂತ ಕಳ್ಸ್ಕೊಂಡಿದ್ದೀರಾ ಅಂತ ನಂಗಂತೂ ಊಟನೇ ಸೇರ್ಲಿಲ್ಲ. ನಡೀರಿ ಉಂಡು ಮನೆಗೆ ನಡೀರಿ. ನನಗೆ ಊಟನೂ ಬೇಡ ಏನೂ ಬೇಡ, ನೀನು ನೋಡಿದ ನನಗೆ ಉಂಬಕ್ಕೆ ಸೇರಲ್ಲ. ಮಾಡ್ತೀನಿ ತಡಿ. ಈಗ ನನ್ನ ಎದುರಿಗೆ ಬಂದು ಮಾತಾಡಕ್ಕೆ ನಿಂತ್ಕೊಂಡಿದೀಯಾ ನೀನು? ಇದ್ಯಾಕ್ರಿ ನಾನೇನ್ರಿ ಮಾಡಿದೆ? ನನ್ನ ಒಯ್ತಿದ್ದೀರಾ ಅಲ್ಲ? ನಾನು ಯೋನ್ ತಪ್ಪು ಮಾಡಿದೆ ಅಂತ ನನ್ನ ಒಯ್ತಿರ್ ನೀವು? ಅಲ್ಲ ರೀ, ಕುಡಿಬೇಡ್ರಿ ಅಂತ ಹೇಳಿದ್ದೆ ತಪ್ಪೇನ್ರಿ? ಹಾಳೆ ಗಂಡು ಎದುರಿಗೆ ನಿಂತು ಮಾತಾಡೋ ಅಷ್ಟು ಧೈರ್ಯ ಬಂದ್ಬಿಡ್ತೆ. ತೆಗೆದು ಬಿಟ್ಟ ಅಂದರೆ ಹೊಲ್ಲೆಲ್ಲ ಶೆಲ್ಲಾಡ್ಬಿಡ್ಬೇಕು. ನನ್ನೇ ಎದುರಿಸಂಗಾಗ್ಬಿಟ್ಟಿದೀಯ ನೀನು. ನಾನು ಕುಟ್ಕೊಂಡನ ಬತ್ತೀನಿ, ಹಂಗೇನ ಬತ್ತೀನಿ, ಅದನ್ನು ಕೇಳಕ್ಕೆ ನೀನು ಯಾರು? ನೀನು ನನ್ನ ಹೆಂಡ್ತಿ ಅಂತ ಅನ್ಕೊಂಡಿರ್ಬೋದು, ನಾನು ಯಾವತ್ತೂ ನಿನ್ನ ಹೆಂಡ್ತಿ ಅಂತ ಒಪ್ಕೊಂಡಿಲ್ಲ. ಯಾಕ್ರಿ ಹಿಂಗೆಲ್ಲ ಮಾತಾಡ್ ನನ್ನ ಹೊಟ್ಟೆ ಉರಿಸ್ತೀರ? ನಾನು ಏನ್ರಿ ಅನ್ಯಾಯ ಮಾಡಿದ್ದೀನಿ? ಯಾವಾಗ ನೋಡಿದ್ರು ನನ್ನ ಮೇಲೆ ಸಿಟ್ಕೊಂತೀರಲ್ಲ ಯಾಕೆ? ನಾನು ಯೋನ್ ತಪ್ಪು ಮಾಡಿದ್ದೀನಿ ಅಂತ ಹೇಳಿದ್ರೆ ನನ್ನ ತಪ್ಪು ತಿತ್ಕೊಂಡಾದ್ರೂ ಮುಂದಕ್ಕೆ ನಾನು ತಪ್ಪು ತಿತ್ಕೊಂಡಿರ್ತೀನ? ತೆಪ್ಪ ನೀನು ನನ್ನ ಮದುವೆ ಆಗಿದ್ದೆ ತೆಪ್ಪು ಕಣಿ. ನೀನು ಅಂದರೆ ನನಗೆ ಇಷ್ಟ ಇಲ್ಲ ಅಂತ ನಾನು ಹೇಳಲಿಲ್ವೇ? ಮದುವೆ ಆಗುವಾಗಲೂ ಹೇಳ್ದೆ, ನೀನು ನನ್ನ ಮಾತು ಕೇಳ್ದ? ನಮ್ಮ ಅಪ್ಪಯ್ಯ ನಿನ್ನ ತಾಳಕ್ಕೆ ಕುಣಿದ್ಬಿಟ್ಟ. ಸುಮಿತ್ರು ನನ್ನ ಸೊಸೆ ಮಾಡ್ಕೋಬೇಕು. ಮಗನ ಆಸೆ ಕನಸಿಗಿನ್ನ ಸುಮಿತ್ರನೇ ಹೆಚ್ಚಾಗಿ ಹೋಗ್ಬಿಟ್ಲು ನಮ್ಮ ಅಪ್ಪಂಗೆ. ನನ್ನ ಫ್ರೆಂಡ್ಸ್ ಎಲ್ಲ ಕೇಳ್ತಾರೆ, ಅಲ್ಲ ಹಾಕೊಂಡ್ಲ ನಿನ್ನ ಹೆಂಡ್ರು ನೋಡಿರಿ ಕೆಂಡಾಕಾರ್ತೀಯ, ಹೆಂಗಲ್ಲ 3 ಮಕ್ಕಳಾದ್ವು ಅಂತ. ಆದರೆ ಯೋನು ಮಾಡ್ತೀಯ, ಈ ಕುಡ್ದು ನಸೆಗೆ ನಿನ್ನ ಜೊತೆ ಇದ್ದಾಗ 3 ಮಕ್ಕಳಾಗ್ಯವೆ. ನಾನು ಏನನ್ನ ಕುಡಿದಂಗೆ ಇದ್ದಿದ್ರೆ ದಿನಾದ್ರೂ ನೀನು ಬಂಜೆ ನಿಷ್ಕೇಬೇಕಾಗಿತ್ತು. ನಾನು ನಿನ್ನ ಮುಟ್ತಾನೆ ಇರಲಿಲ್ಲ. ಈಗಲೂ ನನಗೊಂದಿಟ್ಟು ಜ್ಞಾನ ಸುದ್ದಿವಿದ್ರೆ ನಿನ್ನ ಮಖ ನೋಡೋಕ್ಕೂ ನಂಗೆ ಇಷ್ಟ ಇಲ್ಲ. ಅಲ್ಲೆಲ್ಲನ ಹೋಗಿ ಬಿತ್ಕ ಹೋಗು. ನನ್ನ ಎದುರಿಗೆ ಬಂದುಬಿಟ್ರೆ ಸಿಗುದು ತಾಳ್ನ ಕಟ್ಬಿಡ್ತೀನಿ. ಬಾಕ್ಲು ತೆಗ್ದಿದ್ಯಲ್ಲ, ಈಗ ನಾನು ಒಳಕ್ಕೆ ಹೋಗ್ತಿದ್ದಂಗೆ ಬಾಕ್ಲು ಹಾಕೊಂಡು ಹೋಗಿ ಯಾವ್ದನ್ನ ಮೂಲೆಗೆ ಮುದ್ರಪ್ಪ. ಕುಡಿಬೇಡ್ರಿ ಕಣ್ರಿ, ಇಟ್ಟತ್ ನಾ ಮೈ ಬಂದಿದ್ದಾರಲ್ಲ ಅಂತ ನಾನು ಅವ್ರ ಬಗ್ಗೆ ವಿಚಾರಿಸ್ಕೊಂಡ್ರೆ ಅದಕ್ಕೆ ಸಿಟ್ಕಂತಾರೆ. ಯಾ ಜನ್ಮದಾಗ ಏನು ಕರ್ಮ ಮಾಡಿದ್ದೋ ಏನೋ, ನನಗೆ ಒಳ್ಳೆ ಗಂಡನೂ ಸಿಗಲಿಲ್ಲ, ಒಳ್ಳೆ ಅತ್ತೆನೂ ಸಿಗಲಿಲ್ಲ. ಆದರೆ ಯಾವುದೋ ಜನ್ಮದಾಗ ಪುಣ್ಯ ಮಾಡಿರೋದಕ್ಕೆ ಒಳ್ಳೆ ಮಾವ ಸಿಕ್ಕವ್ರಿ. ಹೋಗಿ ನಡುಮನೆ ಮನೆಗಿನಿಕೊಂಡ್ರೆ ಅತ್ತೆ ಮಾಮ ಎಲ್ಲ ನೋಡಿ ತಿರ್ಗಾ ಅದಕ್ಕೂ ಬೈತಾರೆ. ನನ್ನೇ ಬೈಯೋದು, ನಿನ್ನಿಂದನೇ ಅವ್ನು ಹಿಂಗೆ ಕುಡ್ದು ಹಾಳಾಗ್ತಿರೋದು ಅಂತನ. ಹೋಗಿ ರೂಮಿಗೆ ಕರ್ಕೊಂಡೋಗಿ ಮನ್ಗಸನ. ಬಿಡೆ ನನ್ನ ಕೈಯ, ಯಾಕೆ ಹಿಂಗೆ ಎಳ್ಕೊಂಬತ್ತಿದೀಯ? ಬಿಡೆ. ಸುಮಿತ್ರಿ ಬಿಡೆ ನನ್ನ ಕೈಯ. ಒಳಗೆ ಸೇರಿದರೆ ಗುಂಡು ಪರ್ಸು ಆಗುವನು ಗಂಡು, ಒಳಗೆ ಸೇರಿದರೆ ಗುಂಡು ಪರ್ಸು ಆಗುವನು ಗಂಡು. ರೀ ನಿಧಾನಕ್ಕೆ ಮನೆ ಕೇಳ್ರಿ, ಬಿದ್ದಿದ್ದೀರಾ? ನಿಧಾನಕ್ಕೆ ಕಣ್ರಿ. ಎಷ್ಟು ಹೇಳಿದ್ರು ಇವ್ರು ಎಣ್ಣೆ ಕುಡಿಯೋದು ಬಿಡಲ್ವಲ್ಲ. ಅಲ್ಲ, ಇವ್ರು ನಿಜವಾಗ್ಲೂ ಎಣ್ಣೆ ಕುಡಿಯೋದು ಬಿಡ್ತಾರೆ ಅಂದರೆ ನಾನು ಏನು ಬೇಕಾರ ಮಾಡ್ತೀನಿ. ಆದರೆ ಇವ್ರು ನನ್ನ ಕುಟೆ ನೊಕ್ತಾನಲ್ಲಿತ 2 ಮಾತು ಆಡಲ್ಲ. ಅಲ್ಲ ಕಣೆ, ಹಿಂಗಲ್ಲ ಕಣೆ, ಹಂಗೆ ಕಣೆ ಅಂತ ಏನಾನ ಖುಷಿಯಾಗಿ 2 ಮಾತಾಡಿದ್ರೆ ನನಗೆ ಒಟ್ಟು ಖುಷಿ ಆಗ್ತೈತಿ. ಆದರೆ ಇವ್ರು ಯಾವಾಗಲೂ ನನ್ನ ಜೊತೆ ಗುರ್ರ ಅಂತ ಇರ್ತಾರೆ. ಅಲ್ಲ ನಾನು ಅಂದ್ರೆ ಇಷ್ಟ ಇಲ್ಲ ಅಂದಮೇಲೆ ಯಾಕೆ ಮದುವೆ ಆಗಕ್ಕೆ ಹೋದ್ರು? ಮಾಮಗೆ ಹೇಳಿ, ಇಲ್ಲ ಕಣಪ್ಪ ನನಗಿಷ್ಟ ಇಲ್ಲ, ನಾನು ಮದುವೆ ಆಗಲ್ಲ ಅಂತ ಹೇಳಿದಿದ್ರೆ ಮದುವೆ ಆಗುವಾಗ ಸುಮ್ಮನಿದ್ರು. ಈಗ ನೋಡಿದ್ರೆ ನಾನು ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಆವಾಗ ನನಗೂ ಗೊತ್ತಾಗಲಿಲ್ಲ. ಇವರು ನನ್ನ ಇಷ್ಟ ಇಲ್ಲ ಅಂತ ಹೇಳಿದಾಗ ನಾನು ಮಾಮನ ಕೈಲಿ ಹೇಳ್ಬೇಕಾಗಿತ್ತು. ನಾನು ನಮ್ಮ ಅಮ್ಮ ಹೇಳ್ತು, ಎಲ್ಲ ಸರಿ ಹೋಗ್ತೈತೆ, ಎಲ್ಲ 1-2 ದಿನ ಎಲ್ಲ ಸರಿ ಹೋಗ್ತೈತೆ, ಸುಮ್ಮ ಮದುವೆ ಆಗು ಅಂತ ಹೇಳ್ತು. ನಾನು ನಮ್ಮ ಅಮ್ಮನ ಮಾತು ಕಟ್ಕೊಂಡು ಮದುವೆ ಆಗಿ ಜೀವನ ಪೂರ್ತಿ
ಕಣ್ಣೀರ ಕೈ ತೊಳೆಯಂಗಾಗೈತಿ. ಅಯ್ಯೋ ದೇವ್ರಿ. ಏಯ್, ಕಾಲ್ ನೈತೈತೆ, ಕಾಲ್ ಒತ್ತೆ. ಏನ್ ಮಾಡ್ತಿದೀಯ ಕುಕ್ಕಂಡು? ಕಾಲ್ ನೈತಾವೆ, ಒತ್ತು ಕಾಲ. ಸರಿ ಕಣ್ರಿ, ಒತ್ತುತ್ತೀನಿ, ನೀವು ಮನೆ ಕೇಳ್ರಿ. ಅತ್ ನೋಡಿ ಅಕ್ಕಯ್ಯ, ಅತ್ ನೋಡು, ಆ ಪರ್ಸು ಇವತ್ಲು ಕುಡ್ದು ಬಂದ್ಬಿಟ್ಟೇನಿ. ಅಲ್ಲ, ಈ ಪಾರ್ಟಿ ಕುಡಿದ್ರೆ ಅವ್ನ ಆರೋಗ್ಯದ ಗತಿ ಯೋನಾಗನ. ನಾನು ಆ ಹುಡುಗಿಗೆ ಸಣ್ಣಕ್ಕಿದ್ದಾಗ ಹೇಳ್ತೀನಿ, ಆಗಿದ್ದಾಗೋಗಿದ್ದು ಕುಡಿಬೇಡ ಕಂಡ್ಲ ಅಂದರೆ ನಾನು ಯೋನ್ ಮಾಡೋಣ, ನಾನು ಎದೆಗಿರೋ ನೋವ ಮರಿಬೇಕು ಅಂದರೆ ನಾನು ಕುಡಿಬೇಕು ಅಂತ ಕುಡ್ದು ಬರ್ತಾನೆ. ನಾನು ಇವಳು ಹೇಳಿದ್ದೀನಿ, ಅವನ ಹತ್ರಕ್ಕೂ ಹೋಗ್ಬೇಡ ಕಣೆ ಅಂತ ಹೇಳಿರೆ, ನೋಡಕ್ಕಯ್ಯೋ ಹೋಗಿ ಮುಗ್ಲಾಗೆ ಕುಕೊಂಡು ಕಾಲು ಒತ್ತುತ್ತಾ ಇರೋದ. ಅಲ್ಲ, ಇವಳಿಗೆ ಯೋಟು ಕೂತ್ರು ಇವಳು ಮಾಡೋದೇ ಮಾಡ್ತಾಳಲ್ಲ ಅಕ್ಕಯ್ಯ. ಇವಳಿಗೆ ಏನು ಬುದ್ಧಿ ಐತೆ ಇಲ್ವಾಕ ಅಕ್ಕಯ್ಯ? ಅವಳು ಹಂಗೆ ಕಣಿ ಶಾಂತಿ, ಅವಳಿಗೆ ಹೇಳ್ತು ಹೇಳಿದ್ರು ಹೇಳಿದ ಮಾತು ಅಂತ ಕೇಳೋಕ್ಕಿಲ್ಲ. ಇನ್ನೂ ಒಂದಿಟ್ಟು ನಮ್ಮ ಮನೆ ಕಡೆಗೆ ಒಂದಿಟ್ಟು ಹೊಂದ್ಕೊಲ್ವಾಗಿ ಇದ್ದಿದ್ರೆ ಇವಳನ್ನೇನು ಹಿಡಿಯೋಕೆ ಆಗ್ತಿರಲಿಲ್ಲ. ರಂಕ್ಳು ರಟೆ ಆಡ್ದಂಗೆ ಆಡೋಣ ಹಂಗೆಯ. ಯೋಟ್ ಹೇಳಿರೋ ಅವಳು ಹಣೆ ಬರನೇ ಅಷ್ಟು. ಅದಲ್ದಲೆ ನಾನು ನೀನು ಯಾಕೆ ಕಿರಿಸಿ ಅಂತ ಸುಮ್ಮನಿರು. ಅವನೇ ಅವಳನ್ನ ಅವತ್ತಿಗೆ ಸೇರ್ಸಲ್ಲ. ಆದ್ರೂ ಈಗಳೆ ಅಕ್ಕಯ್ಯ, ಈ ಸುಮಿತ್ರಿ ಪೊರ್ಸು ಜೊತೆಗಿರೋದು ನೋಡಿದ್ರೆ ನನಗೆ ಮುಯ್ಯೆಲ್ಲ ಉರಿತೈತಿ ಕಣೆ. ನಮ್ಮ ಅಣ್ಣನ ಮಗಳು ಒಬ್ಬಳೆ ಮಗಳು. ಅವಳು ಮದುವೆ ಮಾಡ್ಕೊಂಡ್ರೆ ಆಸ್ತಿನೂ ನಮ್ಮದೇ ಆಗ್ತೈತಿ. ಇರೋನೊಬ್ಬ ಅಣ್ಣ ಅವನಿಗೆ ಒಬ್ಬಳೆ ಮಗಳು, ಇರೋ ಆಸ್ತಿ ಎಲ್ಲ ನಮಗೆ ಆಗ್ತೈತೆ ಅಂತ ನಾವೇ ಅಂದ್ಕೊಂಡಿದ್ರೆ ಇವಳನ್ನ ಗಂಟಾಕಿ ನನ್ನ ಗಂಡ ನಮ್ಮ ಆಸೆ ಕಾಣಿಸಿಗೆಲ್ಲ ತಣ್ಣೀರಸಿ ಅವನಿ. ಇವನಾಗಲಿ ಇವಳನ್ನ ಮಾತ್ರ ಸುಖವಾಗಿರಕ್ಕೆ ನಾನು ಬಿಡಕ್ಕಿಲ್ಲ. ತಡಿ ಮಾಡ್ತೀನಿ ಇವಳಿಗೆ. ಸುಮಿತ್ರಿ, ನಿನಗೆ ಜ್ಞಾನಮತಿ ಇಲ್ವೇ? ಒಂದಿನ ಏಳಿಗೆ ನಿನಗೆ ಹರಸಾಗಲ್ವೇ? ನಾನು ಹೇಳಿದ್ದೀನಿ, ಪೊರ್ಸು ತಗೆ ಕುಕ್ಕಬೇಡ, ಪೊರ್ಸು ಎದ್ರಿಗೆ ಕಾಣಿಸ್ಕೆ ಬೇಡ, ಅವನಿಗೆ ಸಿಟ್ಟು ಬೋತೈತೆ ಅಂತಾನ. ನೋಡು, ನಿನ್ನಿಂದಾನೆ ಅವನು ಈ ಪಾಟಿ ಕುಡ್ಕಾಗಿ ಊರೂರೆಲ್ಲ ಸುತ್ತುತ್ತಾ ಇರೋದು. ಅಲ್ಲೋದಾಗ್ಲೂ ಬದುಕು ಮಾಡ್ತಾನೆ, ಬೈಗೆ ಹಾಕ್ತಿದಂಗೆ ಒಟ್ಟು ಎಣ್ಣೆ ಕುಡ್ಕೊಂಬರ್ತಾನೆ. ಎಲ್ಲ ನಿನ್ನ ಸವಾಸನೆ. ನನ್ಗೆ ಹೇಳ್ದೆ, ಅವ್ನು ಎದ್ರಿಗೆ ಕಾಣಿಸ್ಕೆ ಬೇಡ, ನೀನು ಆದಷ್ಟು ಅವನಿಂದ ದೂರ ಇರು ಅಂದರೆ ಈಗ ಹೋಗಿ ಮಗ್ಲಾಗೆ ಕುಕ್ಸ್ಕೊಂಡು ಕಾಲು ಹೊತ್ತಿದ್ಯಾ? ನಿನ್ಗೆ ನಾಚಿಕೆ ಆಗಲ್ವೇ? ಒಂದ್ಸರಿ ಹೇಳಿದ ಅರ್ಥ ಆಗಲ್ವೇ? ಅಲ್ಲ, ನಮ್ಮ ಅತ್ತೆ ಹೇಳೈತಲ್ಲ, ನಮ್ಮ ಅತ್ತೆ ಮಾತು ಮೀರ್ಬಾರ್ದು ಅಂಬದು ನಿನಗೆ ಗೊತ್ತಾಗಲ್ವೇ? ಅದು ಅದೇ ಅವರು ಕುಡ್ಕೊಂಬಂದು ಬಾಗ್ಲು ಬಡಿತಿದ್ರೆ ಹೋಗ್ದೆ ತೂರ ಆಡ್ಕೊಂಬಂದು ಅಲ್ಲೇ ನಡು ಮನೆಗೆ ಮನೆ ಕೇಳಿದ್ರು. ಅದಕ್ಕೆ ರೂಮಿನ ತಕ ಬಿಟ್ಟು ಹೋಗೋಣ ಅಂತ ಬಂದೆ. ಕಾಲು ನೈತಾವೆ ಅಂತ ಹೇಳಿರು ಕಣತೆ. ಅದಕ್ಕೆ ಕುಕ್ಕೊಂಡು ಒತ್ತುತ್ತಾ ಇದ್ದೀನಿ, ಇನ್ನೇನು ಇಲ್ಲ ಅತ್ತೆ. ಅಲ್ಲ ಕಣೆ ಶಾಂತಿ, ನೋಡಿ ಇವಳಿಗೆ ಇನ್ನೆಷ್ಟು ಧಿಮಾಕಿರಬೇಕು. ನಾವಿಬ್ರು ಅತ್ತೆಯರು ಬಂದಿದ್ದೀವಲ್ಲ, ಆದ್ರೂ ಗಂಡನ ಮಗಳಿಗೆ ಮಂಚದ ಮೇಲೆ ಕುಂತೇವಳಲ್ಲ, ಇನ್ನೆಷ್ಟು ಇದ್ದತಿ ಇವಳಿಗೆ ದುರಾಂಕಾರ ಅನ್ನೋದು. ಬಂದೇವ್ರಲ್ಲ ನಮ್ಮ ಅತ್ತೆಯರು ಎದ್ದು ನಿಂತ್ಕೊಂಡು ಮರ್ಯಾದೆ ಕೊಡೋಣ ಅನ್ನೋದು ಬೇಡ ಹೆಂಗ್ಸಿಗೆ. ಇದೇ ನೀನು ಕಲ್ಸಿರೋದು ನಿಮ್ಮ ಅಪ್ಪಯ್ಯ ನಿಮ್ಮ ಅಮ್ಮಯ್ಯ ನಿನಗೆ. ಈಗಳೇ ಶಾಂತಿ, ಇವಳನ್ನೇ ನಾನು ಒಂದಿಟ್ಟು ಸಾದ್ರ ಕೊಟ್ಬಿಟ್ರೆ ತಲೆ ಮೇಲೆ ಕುಕ್ಕೊಂಬಿಟ್ಟಾಳ ಕಣೆ. ಒಂದಿಟ್ಟು ಹಡಕ್ನಾಗ ಇಕ್ಕಬೇಕು ನಾವು ಇವಳನ್ನ. ಕ್ಷಮಿಸ್ಬಿಡಿ ಅತ್ತೆ, ಗೊತ್ತಾಗ್ಲಿಲ್ಲ. ಅದು ಅವ್ರು ಕಾಲು ನೋಯ್ತಾಯ್ತೆ, ಕಾಲೊತ್ತು ಅಂತ ಹೇಳಿರಲ್ಲ, ಹಂಗಾಗಿ ಕೂತ್ಕೊಂಡಿದ್ನಲ್ಲ, ಹಂಗೆ ನೀವು ಮಾತಾಡಿಸ್ತಿದಂಗೆ ತಿರುಗ್ಬಿಟ್ಟೆ. ಕ್ಷಮಿಸ್ಬಿಡಿ ಅತ್ತೆ. ನೀನು ಹೇಳೋದು ಸರಿ ಕಣೆ ಅಕ್ಕಯ್ಯ. ಇವಳಿಗೆ ಭಯ ನಯ ಅಡ್ಡಿ ಆಗ್ನೆ ಅನ್ನೋದ ಅವ್ರ ಅಪ್ಪಯ್ಯ ಅಮ್ಮಯ್ಯ ಕಲ್ಸಿದ್ರಲ್ವೇ. ಈಗ ಬಾ ಅಂದ್ರೆ ಹೆಂಗ್ ಬರ್ತೈತಿ? ಅದೇನ ಗಿಡವಾಗಿ ಬರೋದು ಬಗ್ಗುದು ಮರವಾಗಿ ಬಗ್ಗು ಅಂದ್ರೆ ಹೆಂಗ್ ಬರ್ತೈತಿ ಹೇಳು? ಅಯ್ಯೋ ಬಾತಗೆ, ನಾವೇನು ಹಣೆ ಬರ, ನಮ್ದೇನು ಹಣೆ ಬರೋನೋ ಇಂಥಳನ್ನ ಸೊಸೆ ಅಮ್ಮಂಗೆ ಪಡೆದಿದ್ದೀವಿ ನಾವು. ಯಮೋ, ಯಾಕ್ರಮ ಈ ಪಾಟಿ ಹಂದಿನಾಗಿ ಕೊಡ್ದಾಡ್ದಂಗೆ ಕೊಡ್ದಾಡ್ತಿದ್ದೀರ? ವಾರಕ್ಕೆಲ್ಲ ನಾವು ಹೋಗಿ ಕೊಡ್ದಾಡ್ರಿ, ನನಗೆ ಇದ್ದು ಗೊತ್ತಾಯ್ತಿ. ನೋಡೇ ಸುಮಿತ್ತಿ, ಹೇಳ್ತಾ ಇದ್ದೀನಿ, ಇನ್ನೊಂದಿನ ನನ್ನ ಮಗನ ಮಗ್ಳಂಗೆ ನೀನು ಕುಕ್ಕಮದು ನಿಂತ್ಕೊಂಬದು, ಅವ್ನು ಎದ್ರಿಗೆ ಬರೋದು ಮಾಡಿಬಿಟ್ರೆ ಸುಮ್ಮನಿರಲ್ಲ ನಾನಂತೂ. ನೋಡು, ಅವ್ನು ಮಂಚದ ಮೇಲೆ ಮನಿಕೊಂಡವನಲ್ಲ, ನೀನು ಅಲ್ಲಿ ಕೆಳಗೆ ಶಾಪ್ ಐತಲ್ಲ ಅಲ್ಲೇ ಮನಿಕಬೇಕು. ಯೋನಾನ ಅವ್ನ ಮಗ್ಳಂಗೆ ಮನಿಕೊಂಡಿದ್ದು ನಾನು. ಯೋನ ನಾನು ನೋಡಿದೆ, ಇವನಿಲ್ಲ, ನೀನು ಗ್ರಾಚಾರ ಬಿಡಿಸ್ಬಿಡ್ತೀನಿ. ಅದೇ ಕೇಳ್ದೆ ತವ್ರ ಮನೆಗೆ ಓಡಿಸ್ಬಿಡ್ತೀನಿ. ಬಾಯಿವಾಗಿರು. ಇಲ್ಲ ಕಣತೆ, ನಾನು ನಿಮ್ಮ ಮಾತು ಮೀರಲ್ಲ ಕಣತೆ. ನಾನು ಅಲ್ಲೇ ಮನಿಕೊಂತೀನಿ, ಅವ್ರು ಅಲ್ಲೇ ಮನಿಕೊಂಡ್ಲಿ. ನೀವು ಹೇಳ್ದಂಗೆ ಕೇಳ್ತೀನಿ ಕಣತೆ. ಸರಿ ಬಾರೆ ಅಕ್ಕಯ್ಯ, ಹೋಗೋಣ. ಕದ ಹಾಕಿ ಬಿಡ, ಕದ ತುಕ್ಕೊಂಡು ಮನೆ ಕೇಳ್ರಿ. ಇವರು ಮನೆ ಕಂಡ್ರು ಅಂತ ಕಾಣುತ್ತೆ. ನಾನು ಮನೆ ಕಾಣೋಣ. ಒತ್ತು ಬಟ್ಟೆ ಎದ್ದು ಎಲ್ಲ ಬದುಕು ಮಾಡಬೇಕು. ತಿರ್ಗಾ ನಿದ್ದೆ ಕಟ್ಟಿ ಆರೋಗ್ಯ ಹಾಳು ಮಾಡ್ಕೊಂಬದು ಬೇಡ. ದೇವ್ರೇ ಭಗವಂತ, ಎಲ್ಲರಿಗೂ ಒಳ್ಳೇದು ಮಾಡಪ್ಪ. ಇವಳು ಯಾಕೆ ಮನಿಕೊಂಡವಳೆ? ಮಂಚದ ಮೇಲೆ ಮನೆಕ್ಕೆ ಬೋದಿತ್ತಲ್ಲ, ಅದಲ್ದಲ್ಲೇ ಸುಳಿ ಆಗ್ತೈತೆ. ನೆಲದ ಮೇಲೆ ಶಾಪೆ ಹಾಸ್ಕೊಂಡು ಮನಿಕೊಂಡವಳಲ್ಲ. ನನಗೂ ಯಾಕೋ ಶಾನೆ ಸುಳಿ ಆಗ್ತೈತೆ. ಹೋಗಿ ಅವಳ ಮಕ್ಕಳಿಗೆ ಮನಿಕೋಣ. ರೀ, ಇದು ಯಾಕ್ರಿ ಇಲ್ಲಿ ಬಂದು ಮನಿಕೊಂಡಿದ್ದೀರ? ಅಲ್ಲ, ಅತ್ಯೋನ ನೋಡಿದ್ ನಾನು ಸುಮ್ಮನೆ ಬಿಟ್ಟೈತೆ. ಹೋಗ್ರಿ, ಎದ್ದೋಗಿ ಮಂಚದ ಮ್ಯಾಗ ಮನಿಕೆ ಹೋಗ್ರಿ. ಅಲ್ಲ, ನಾನೇ ಇಲ್ಲಿ ಕರ್ಕೊಂಬಂದು ಮನಗಿಸ್ಕೊಂಡಿದ್ದೀನಿ ಅಂತ ಅದಕ್ಕೂ ಬೈತೆ ತಾತಿ. ಬಾಕ್ಲು ಬೇರೆ ತೆಗ್ದೈತಿ. ಯೋನಾನ ಬಂದು ನೋಡಿರೆ ನನ್ನ ಕ್ಯಾಕ್ಟಸ್ ಮಕ್ಕೋಗ್ಲತೈತಿ. ಹೋಗ್ರಿ, ಅಲ್ಲಿ ಮನಿಕೆ ಹೋಗ್ರಿ ಮಂಚದ ಮ್ಯಾಕೆ. ನೋಡಿ, ನನಗಿವತ್ತು ನಿನ್ನ ಜೊತೆ ಮನಿಕೇಬೇಕು ಅನ್ನಿಸ್ತೈತೆ. ಸುಮ್ಮನೆ ತೆಪ್ಪಗೆ ಮನಿಕೊಂಡ್ರೆ ಗೆದ್ದೆ, ಇಲ್ಲ ಅಂದರೆ ಗ್ರಾಚಾರ ಬಿಡಿಸ್ಬಿಡ್ತೀನಿ. ಯಪ್ಪ ದೇವ್ರೆ, ಅತ್ತಿ ಏನನ್ನ ನೋಡಿರೆ ನಾನು ಸುಮ್ಮನೆ ಬಿಟ್ಟತೆ. ಎದ್ದೋಗಿ ಬಾಗ್ಲನ ಹಾಕನ. ಯಪ್ಪ ದೇವ್ರೆ, ನನಗೆ ಹಣೆ ಬರನೇ ಅಷ್ಟ ಆಗೋತಲ್ಲಪ್ಪ. ಉಗುಳಿಸ್ಕೊಳದೆ ನನ್ನ ಹಣೆ ಬರ ಆಗೋತು. ಬೇಗ ಹೋಗಿ ಬಾಗ್ಲಾಕನ. ದೇವ್ರೆ ಭಗವಂತ, ನಮ್ಮ ಅತ್ತೆ ಕದೆ ಕಂಡು ಮನೆ ಕಂಡಿರೋದು ನೋಡ್ದಂಗಿರ್ಲಪ್ಪ.
ಅತ್ ನೋಡಿ ಅಕ್ಕಯ್ಯ ನಾನು ಅಷ್ಟೆಲ್ಲ ಹೇಳ ಬಂದಿದ್ದೀನಿ ಕದೈಕೆ ನಾಳೆ ಗಂಡನ ಅವಶ್ಯ ಮನಿಕ್ಕೊಂಬಿಟ್ಲೇನ ಇಡ್ಲಿ ಬೆಳಕರಿಲಿ ಯಾವಾಗ ಐತೆ ಅವಳಿಗೆ ಎಗ್ರ ಆಚಾರ ಬಿಡಿಸ್ಬಿಡ್ತೀನಿ ಯೋಟ್ ಹೇಳಿರು ನನ್ನ ಮಾತೆ ಕೇಳಕ್ಕಿಲ್ವಲ್ಲ ಇವಳು ಇನ್ನೋಟು ಇದ್ದತಿ ಇವಳಿಗೆ ದುರಾಂಕಾರ ಅಂಬೋದು ಇಡ್ಲಿ ಎದ್ದಾಗ ವಿಚಾರಿಸ್ಕೊಂತೀನಿ ಕಣೆ ಅಕ್ಕಯ್ಯ. ಏ ಶಾಂತಿ ಹೋಗ್ಲಿ ಬಿಡತಗಿ ಇವಾಗ ಮನಿಕ್ಕೊಂಡವ್ರು ಈಗ ಯಾಕೆ ಹೋಗಿ ಅವ್ರಿಗೆ ತೊಂದರೆ ಕೊಡ್ತೀಯಾ ಎದ್ದಾಗ ಅದೇನಂತ ವಿಚಾರಿಸ್ಕೊಂಬಂತೆ ಬಾ ಹೋಗಿ ಬಿಟ್ಕೊಂಬಂದು ನಾವು. ಫ್ರೆಂಡ್ಸ್, ಈ ವಿಡಿಯೋನ ನಾನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದೇ ಥರ ಇನ್ನೂ ಹೆಚ್ಚು ವಿಡಿಯೋಗಳನ್ನು ನೀವು ನೋಡಬೇಕು ಅಂತ ಹೇಳಿದ್ರೆ ಮರೆಯದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.